ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿದಾಗಲಿ. ಶ್ರೀ ಕ್ಷೇತ್ರ ಕೈವಾರ ಭಾಗ 3 ಈಗ ನೀವು ನೋಡ್ತಾ ಇದ್ದೀರಾ. ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಮಾರ್ಗ ಇದು ನೀವು ನೋಡ್ತಾ ಇರೋದಲ್ಲಿ. ಮೇಲ್ಗಡೆ ಪಂಚಪಾಂಡವರ ವಿಗ್ರಹಗಳಿದೆ, ಅದು ದ್ವಾರ ಬಾಗಿಲು. ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಅದು ಆ ಕಡೆಗೆ ಹೋದರೆ, ಆದರೆ ಅದಕ್ಕೆ ಆಪೋಸಾಗಿ ಈಗ ನಾನು ಕ್ಯಾಮ್ರಾ ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಇಲ್ಲಿ ಹಿಂದ್ಗಡೆ ಇದು ಕೈವಾರ ಬಸ್ ಸ್ಟ್ಯಾಂಡ್, ಆ ಕಡೆ ರೋಡು ನೋಡಿ. ಈಗ ಹಿಂದ್ಗಡೆ ಈ ಗಾಡಿಗಳೆಲ್ಲ ಇದೆಯಲ್ಲ, ಇದು ಬಂದು ಅಮರನಾರಾಯಣ ಸ್ವಾಮಿ ಶಿಖರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ತುಂಬ ಇತಿಹಾಸ, ಪುರಾಣ ಪ್ರಸಿದ್ಧ ದೇವಸ್ಥಾನ ಇದು. ನೂರಾರು ಸಾವಿರಾರು ವರ್ಷಗಳ ಹಿಂದಿಂದು. ಸ್ವರ್ಗದ ರಾಜ ಇಂದ್ರ ರುದ್ರಾಸುರ ಅಥವಾ ಇತರ ರಾಕ್ಷಸರನ್ನು ಕೊಂದು ಅದರ ಪಾಪ ಪರಿಹಾರಕ್ಕಾಗಿ ನಾರದ ಮಹರ್ಷಿ ಅಥವಾ ಇತರೆ ಗುರುಗಳಲ್ಲಿ ಕೇಳ್ಕೊಂಡಾಗ, ಬೃಹಸ್ಪತಿಯಲ್ಲಿ ಕೇಳ್ಕೊಂಡಾಗ ಅವರೊಂದು ಸಲಹೆ ಕೊಡ್ತಾರೆ. ಏಕಚಕ್ರಪುರದಲ್ಲಿ ಹೋಗಿ ನೀನು ಅಮರನಾರಾಯಣ ಸ್ವಾಮಿ ದೇವಾಲಯವನ್ನು ಕಟ್ಟು ಆರಾಧಿಸು, ಪ್ರತಿಷ್ಠಾಪನೆ ಮಾಡು ಅಂತ. ನಂತರ ಅಮರನಾರಾಯಣ ಸ್ವಾಮಿ ದೇವಸ್ಥಾನವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜಿಸ್ತಾನೆ. ಇದು ಇಲ್ಲಿನ ಪುರಾಣ ಪ್ರಸಿದ್ಧ ಕಥೆ. ಇಲ್ಲಿ ದೇವಾಲಯದ ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಪ್ಪ ಅಂದರೆ ಉಂಡಿ ಹಣವನ್ನು ಎಣಿಕೆ ಮಾಡ್ತಿದ್ದಾರೆ ಆಡಳಿತ ಮಂಡಳಿಯವರು, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆದರೆ ನಿಮಗೆ ಪಂಚಲಿಂಗೇಶ್ವರ ದೇವಸ್ಥಾನ ತೋರಿಸ್ತೀನಿ, ಅಲ್ಲಿ ಹೋಗೋಣ ಈಗ. ಆದರೆ ನಾನು ಪಂಚಲಿಂಗೇಶ್ವರ ದೇವಸ್ಥಾನ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಪಂಚಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಯಾಕೆ ಕಟ್ಟಲಾಯಿತು ಅಂದರೆ, ಪಾಂಡವರು ವನವಾಸ ಇರುವಾಗ ಇದೇ ಕೈವಾರ ಏಕಚಕ್ರಪುರ, ಇದೇ ಕೈವಾರ ಏಕಚಕ್ರಪುರ ಅಂತ ಇಲ್ಲಿ ವಾಸ ಮಾಡ್ತಿದ್ರು ಪಾಂಡವರು. ಆ ಸಮಯದಲ್ಲಿ ಇಲ್ಲಿ ಬಕಾಸುರನ ಕಾಟ ಆಯಿತು ಜನಗಳಿಗೆ. ಬಕಾಸುರನ ಈ ಪಾಂಡವರು ಭೀಮ ಹತ್ಯೆ ಮಾಡ್ತಾನೆ, ಅಂದರೆ ಕೊಂದಾಗ್ತಾನೆ. ಅಲ್ಲಿ ಜನಗಳಿಗೆ ಶಾಂತಿ ಸಿಗುತ್ತೆ. ಅನಂತರ ಪಾಪ ಪರಿಹಾರಕ್ಕಾಗಿ ಇಲ್ಲಿ ಪಂಚಲಿಂಗೇಶ್ವರ ಅಂದರೆ 5 ಲಿಂಗಗಳನ್ನು, ಯಾರು ನಕುಲ, ಸಹದೇವ, ಅರ್ಜುನ, ಭೀಮ, ದುರ್ಯೋಧನ, ಇವರು 5 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆ ದೇವಸ್ಥಾನ ಒಳಗೆ ಈಗ ನಾವು ಎಂಟ್ರಿ ಆಗ್ತಾಯಿದ್ವಿ. ಇದು ಬೆಟ್ಟದ ಪಕ್ಕದಲ್ಲೇ ಇರುತ್ತೆ, ಕೈವಾರದ ಒಂದು ಟೌನಲ್ಲೇ ಇರುತ್ತೆ, ಆ ಕ್ಷೇತ್ರದಲ್ಲೇ ಇರುತ್ತೆ. ಅಮರನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿಗೂ ಕೇವಲ 100 ಮೀಟರ್ ಅಷ್ಟೇ ಡಿಸ್ಟೆನ್ಸು, ಬರೀ 100 ಮೀಟರ್ ವಾಕಬಲ್ ಡಿಸ್ಟೆನ್ಸ್, ನಡ್ಕೊಂಡೇ ಹೋಗ್ಬೋದು. ಇಲ್ಲಿ 5 ಶಿವಲಿಂಗಗಳಿರುತ್ತೆ, ಗೊತ್ತಾಯ್ತಲ್ಲ, ನಾನು ನಿಮಗೆ ತೋರಿಸ್ತೀನಿ. 5 ಶಿವಲಿಂಗಗಳಿರುತ್ತೆ. ಒಂದೊಂದು ಲಿಂಗಕ್ಕೂ ಒಂದೊಂದು ಗರ್ಭಗುಡಿ ಇರುತ್ತೆ, ದೇವಸ್ಥಾನ ಥರ ಮಾಡಿದ್ದಾರೆ. ಮಧ್ಯದಲ್ಲಿ ಒಂದು ಲಿಂಗ ಇರುತ್ತೆ, ಓಕೆನಾ. ಮಧ್ಯದಲ್ಲಿ ಒಂದು ಲಿಂಗ ಇರುತ್ತೆ, ಸುತ್ತಲೂ ಒಂದೊಂದು ಗೋಡೆ ಇರುತ್ತೆ. ಯಾರು ಮಾಡಿದ್ದಾರೆ? ಧರ್ಮರಾಯ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ಈಗ ನೋಡ್ರಿ, ಇದು ಶಿಖರ ಇದೆ, ಮೇಯ್ನ್ ದ್ವಾರ ಬಾಗಿಲು, ಓಕೆನಾ. ಪಕ್ಕದಲ್ಲಿ ಒಂದು ಗುಡಿ ಇದೆ ನೋಡಿ, ಮೇಲೆ ಶಿವಲಿಂಗ ಒಬ್ಬರು ಪ್ರತಿಷ್ಠಾಪನೆ ಮಾಡೋ ರೀತಿಯಲ್ಲಿ ಇರುತ್ತೆ. ಮೇಲೆ ನೋಡಿದ್ರಲ್ಲ, ಅದೇ ರೀತಿ ಎಲ್ಲ ಗುಡಿಗಳಿಗೂ ಇರುತ್ತೆ. ಮೇಲೆ ನೋಡಿದ್ರಲ್ಲ, ಶಿವಲಿಂಗಕ್ಕೊಬ್ಬರು ಪ್ರತಿಷ್ಠಾಪನೆ ಮಾಡ್ತಾವ್ರು. ಯಾರು? ನಕುಲನೋ, ಸಹದೇವನೋ, ಅರ್ಜುನನೋ, ಭೀಮನೋ, ಒಟ್ಟಿನಲ್ಲಿ ಒಂದು ಶಿವಲಿಂಗ ಈ ಗುಡಿನಲ್ಲಿ ಇರುತ್ತೆ. ಏತಕ್ಕೆ ಮಾಡಿರೋದು? ಆಗ ಪಾಪ ಪರಿಹಾರಕ್ಕೆ. ನೋಡ್ರಿ, ಹಿಂದೂ ಸನಾತನ ಧರ್ಮಕ್ಕೆ ಸಾಕಷ್ಟು ಆಧಾರಗಳಿದೆ. ಒಂದು ಒಳ್ಳೆಯ ಕೆಲಸ ಅಂದರೆ ಮೂರ್ತಿ ಆರಾಧನೆ ಇರೋದರಿಂದಲೇ ಇವತ್ತು ಅಯೋಧ್ಯೆಯ ಶ್ರೀರಾಮ ಏನು ಅವರು ಶ್ರೀರಾಮಚಂದ್ರ ಪ್ರಭು ಅಲ್ಲಿ ಬಾಲಚಂದ್ರ ದೇವಸ್ಥಾನ ರೆಡಿಯಾಗಿದೆ ಅಯೋಧ್ಯೆದು. ಅದಕ್ಕೆ ಆಧಾರಗಳು ಬೇಕಿತ್ತಲ್ಲ ಕೋರ್ಟಲ್ಲಿ. ಅದರ ಅಲ್ಲಿನ ಉಳಿಕೆಗಳು, ಹಳೆವು ಇಟ್ಟಿಗೆಗಳು, ಇನ್ನೊಂದು ಮತ್ತೊಂದು ವಿಗ್ರಹಗಳು ಇವತ್ತು ನಮ್ಮನ್ನ ಹಿಂದೂ ಧರ್ಮನ ಕಾಪಾಡ್ಕೊಂಡು ಬರ್ತಾಯಿದೆ. ಅದೇ ಅನ್ಯ ಧರ್ಮೀಯರು ಹೇಳ್ತಾರೆ, ನಾವು ಯಾವುದೇ ವಿಗ್ರಹಗಳಿಗೆ ಪೂಜೆ ಮಾಡಲ್ಲ, ನಮಗೆ ಬೇಕಾಗಿಲ್ಲ ಅಂತ. ಇವತ್ತು ಅದೇ ಅವರಿಗೆ ಮಾರ್ಕ್ ಆಗಿದೆ. ಯಾಕಂದರೆ ಆಧಾರಗಳಿಲ್ಲ ಅಂದಮೇಲೆ, ಅಲ್ಲಿ ಮಸೀದಿ ಇತ್ತು, ಚರ್ಚ್ ಇತ್ತು ಅನ್ನೋದಕ್ಕೆ ಆಧಾರ ಇಲ್ಲ ಅಂದಮೇಲೆ ಕೋರ್ಟ್ನಲ್ಲಿ ತೀರ್ಪು ಬರೋದಿಲ್ಲ. ಅದೇ ಹಿಂದೂ ಧರ್ಮಗಳಿಗೆ ಆ ಥರ ಪ್ರಾಬ್ಲಮ್ ಇಲ್ಲ. ಬರೀ ವಿಗ್ರಹ ಯಾವುದೋ ಒಂದು ತುಣುಕು ಏನೋ ಒಂದು ಸಿಕ್ಬಿಟ್ರೆ ಸಾಕು, ಕೋರ್ಟ್ನಲ್ಲಿ ನಮ್ಮ ಕಡೆ ಪಾಸ್ ಆಗುತ್ತೆ. ಅಂದರೆ ಧರ್ಮನ ನಾವು ರಕ್ಷಣೆ ಮಾಡಿದ್ರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ, ಆಗಲೇ ನೀವು ಅಲ್ಲೊಂದು ನೋಡಿದ್ರಿ ಗುಡಿ, ಈಗ ಇನ್ನೊಂದು ಪಕ್ಕದಲ್ಲಿ 4 ಕಡೆ ನೋಡ್ರಿ. ಈ ಕಾಂಪೌಂಡ್ ಒಳಗಡೆ, ಪಂಚಲಿಂಗೇಶ್ವರ ಕಾಂಪೌಂಡ್ ಒಳಗಡೆ 4 ಮೂಲೆಗಳಲ್ಲಿ 4 ಗುಡಿಗಳಿರುತ್ತೆ, ಮಧ್ಯದಲ್ಲೂ ಒಂದು ಗುಡಿ ಇರುತ್ತೆ. ಅಂದರೆ ಒಟ್ಟು 5 ಲಿಂಗ ಇರುತ್ತೆ ನೋಡಿ. ಇಲ್ಲಿ ಕೂಡ ಶಿವಲಿಂಗ, ಜೊತೆಗೆ ಗಣೇಶ ಇದ್ದಾರೆ, ಇನ್ನೊಂದು ಕಡೆ ದೇವಿಯನೂ ಇದ್ದಾರೆ.
ಗೊತ್ತಾಯ್ತಲ್ಲ. ಇಲ್ಲಿ ಕೂಡ ಶಿವಲಿಂಗ. ಒಟ್ಟಾರೆ ನಕಲ, ಸಹದೇವ, ಅರ್ಜುನ, ಭೀಮ, ಧರ್ಮರಾಯ ಇವರು ಒಬ್ಬೊಬ್ಬರು ಒಂದೊಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಎಲ್ಲ ತೋರಿಸ್ತೀನಿ. ಆಗಲೇ ಫಸ್ಟ್ ತೋರಿಸ್ತೀನಿ ನಾನು. ಅಲ್ಲಿ ಮೇಯ್ನ್ ಶಿಖರ ಪಕ್ಕದಲ್ಲಿ ಒಂದು ಗುಡಿ, ಈ ಕಡೆ ಕಾರ್ನರ್ಗೆ ಇನ್ನೊಂದು ಗುಡಿ ಈಗ ತೋರಿಸ್ತಾ ಇದ್ದೀನಿ. ಗೊತ್ತಾಯ್ತಲ್ಲ. ಇನ್ನೊಂದು ಗುಡಿ ಈಗ ತೋರಿಸ್ತಾ, ಇದು ಪೂರ್ವಕ್ಕೂ ಉತ್ತರಕ್ಕೂ ಮಧ್ಯದಲ್ಲಿರ್ತದೆ. ಗೊತ್ತಾಯ್ತಲ್ಲ. ಅದು ಮೇಯ್ನ್ ಗುಡಿ ಈಗ ನೋಡ್ತಾ ಇರಲ್ಲ, ಅದು ದೊಡ್ಡ ದೇವಸ್ಥಾನ, ಮೇಯ್ನ್ ಗುಡಿ ಸೆಂಟ್ರಲ್ ಇದೆ ಅದು. ಈಗ ಒಂದೊಂದು ಕಾರ್ನರಲ್ಲೂ ಒಂದೊಂದು ನೋಡ್ತಾ ಇದ್ರಿ ನೀವು. ಅಷ್ಟೇ ಅಲ್ಲ, ವಿಶೇಷ ಏನಪ್ಪ ಅಂದರೆ ಈ ಕಾರ್ನರ್ಗಳಲ್ಲಿ ಒಂದೊಂದು ದೇವಸ್ಥಾನ ಇದೆ ನಿಜ, ಆದರೆ ಅದ್ರ ಪಕ್ಕದಲ್ಲಿ ಒಂದೊಂದು ಬಿಲ್ವ ಮರ ಇರುತ್ತೆ. ಒಂದೊಂದು ಬಿಲ್ವ ಮರನೂ ಇರುತ್ತೆ. ಕಾಯಿಗಳು ಕೂಡ ಯಥೇಚ್ಛವಾಗಿಬಿಟ್ಟಿದೆ, ಕಾಯಿಗಳು ಯಥೇಚ್ಛವಾಗಿಬಿಟ್ಟಿದೆ. ಇನ್ನೂ ಏನೇನೋ ಅಲ್ಲಿ ಗಿಡಗಳು ಬೇರೆ ಉಣಿದ್ದಾರೆ. ಆದರೆ ಬಿಲ್ವ ಮರಗಳು ಒಂದೊಂದು ಶಿವಲಿಂಗದ ಮರನೂ, ಒಂದೊಂದು ಶಿವಲಿಂಗದ ಗುಡಿ ಮುಂದ್ಗಡೆನೂ ಒಂದೊಂದು ಬಿಲ್ವ ಮರ ಇರುತ್ತೆ ನೋಡಿ. ಇಲ್ಲಿ ಕೂಡ ಒಂದು ಶಿವಲಿಂಗ ಇರುತ್ತೆ, ಇದು ಕೂಡ ಒಂದು ಗುಡಿ. ಗೊತ್ತಾಯ್ತಲ್ಲ. ಈ ರೀತಿ ಆ ದೇವಸ್ಥಾನದ 4 ಮೂಲೆಗಳಲ್ಲಿ ಹೊರಗಡೆ 4 ಈ ರೀತಿ ಶಿವಲಿಂಗದ ದೇವಸ್ಥಾನಗಳಿರ್ತವೆ. ಮಧ್ಯದಲ್ಲಿ ಮೇಯ್ನು ಒಂದೇ ಇರುತ್ತೆ. ಗೊತ್ತಾಯ್ತಲ್ಲ. ಒಟ್ಟು 5 ಇರೋದರಿಂದ ಪಂಚಲಿಂಗೇಶ್ವರ ಅಂತೀವಿ. ಅಂದರೆ ಧರ್ಮರಾಯ ಮೋಸ್ಟ್ಲಿ ಮಧ್ಯದಲ್ಲಿರೋದನ್ನ ಸ್ಥಾಪನೆ ಮಾಡಿರ್ತಾರೆ. ಆಮೇಲೆ ಸುತ್ತಲೂ 4 ಮೂಲೆಗಳಲ್ಲಿ ನಕಲ, ಸಹದೇವ, ಭೀಮ, ಅರ್ಜುನ ಇವರು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಹಾಗೆ ಆ ಎಲ್ಲ ದೇವಾಲಯಗಳ ಮುಂದ್ಗಡೆ ಒಂದೊಂದು ಬಿಲ್ವ ಮರ ಇರುತ್ತೆ. ಒಟ್ಟು 5 ಬಿಲ್ವ ಮರ ನೀವು ನೋಡ್ಬೋದು ಇಲ್ಲಿ. ಒಂದೇ ಕಡೆ ಇಷ್ಟೊಂದು ಒಂದೇ ಕಾಂಪೌಂಡ್ನಲ್ಲಿ ಇರುವಂಥದ್ದು ನೀವು ಬೇರೆ ಕಡೆ ನೋಡಲಿಕ್ಕೆ ಸಿಗೋಲ್ಲ. ಏತಕ್ಕಾಗಿ? ಪಾಪ ಪರಿಹಾರಕ್ಕಾಗಿ. ನಿಮ್ಮ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಏನಾದರೂ ಪಾಪಗಳನ್ನು ನಾವು ಗೊತ್ತಿಲ್ಲದೆ ಮಾಡಿದರೂ ಕೂಡ ಆ ಪಾಪ ಪರಿಹಾರಕ್ಕೆ ಇಲ್ಲಿನ ಶಿವಲಿಂಗಗಳ ದರ್ಶನ ಆದರೆ, ಒಂದು ಸೇವೆ ಮಾಡಿದ್ರೆ, ಧರ್ಮ ಸೇವೆ, ಭಗವಂತನ ಸೇವೆ, ಗುರುಗಳ ಸೇವೆ, ಇಲ್ಲಿನ ಸ್ಥಾನ ಶಕ್ತಿ, ಕೈವಾರ ಕ್ಷೇತ್ರ ಇದೆಲ್ಲ ಶ್ರೀ ಕ್ಷೇತ್ರ, ಇಲ್ಲಿನ ಸ್ಥಾನ ಶಕ್ತಿಗಳು ಅವರ ಸೇವೆ ಮಾಡಿದಾಗ ನಮ್ಗೆ ಅವರ ಆಶೀರ್ವಾದ ಸಿಗುತ್ತೆ, ಕೃಪಾ ಕಟಾಕ್ಷ ಸಿಗುತ್ತೆ. ಆಗಲೇ ನಾವು ಉದ್ಧಾರ ಆಗ್ತೀವಿ, ನಮ್ಮ ಅಂಶಗಳು ಸಹ ಉದ್ಧಾರ ಆಗ್ತವೆ ಅಲ್ವಾ. ನಾವು ಪಾದಾರ್ಪಣೆ ಮಾಡಿದ್ರೆ ನಮ್ಮಲ್ಲಿರೋ ಪಾಪಗಳೆಲ್ಲ ನಾಶ ಆಗುತ್ತೆ. ನಮ್ಮ ಕಾಲಗಳಿಗೆ ಒಳ್ಳೆ ಪುಣ್ಯಶಕ್ತಿ, ಯೋಗಶಕ್ತಿ ಬರುತ್ತೆ ನಮ್ಮ ಕಾಲಗಳಿಗೆ. ಅವಾಗ ನಮ್ಮ ಕಾಲಗಳಿಗೆ ಯಾವುದೇ ರೋಗ ಬರೋಲ್ಲ. ಹಾಗೆ ನಮ್ಮ ಕೈಗಳಿಂದ ಒಳ್ಳೆಯ ಸೇವೆ ಮಾಡಿದ್ರೆ ಕೈಗಳಿಗೆ ಯಾವುದೇ ರೋಗ ಬರೋಲ್ಲ. ನಮ್ಮ ಮನಸ್ಸು ಭಾವನೆಗಳಿಂದ ಒಂದು ಸೇವೆ ಮಾಡಿದ್ರೆ ಯಾವಾಗಲೂ ನಾವು ಆನಂದವಾಗಿ ಸಂತೋಷವಾಗಿರ್ತೀವಿ, ಮಾನಸಿಕ ರೋಗಗಳು ಬರೋದಿಲ್ಲ. ಇವರು ಅಷ್ಟೇ ಅಲ್ಲ, ಶಿವಲಿಂಗ ಅಷ್ಟೇ ಅಲ್ಲ. ಇಲ್ಲಿ ನೋಡಿ, ದಕ್ಷಿಣ ಹಾಗೂ ಪಶ್ಚಿಮ, ಇದು ಪಶ್ಚಿಮಕ್ಕೆ ದೇವಸ್ಥಾನದ ಹಿಂಭಾಗ, ದಕ್ಷಿಣ ಹಾಗೂ ಪಶ್ಚಿಮದ ಮಧ್ಯೆ ನಾಗದೇವತೆಗಳು ಇದ್ದಾರೆ. ಗೊತ್ತಾಯ್ತಲ್ಲ. ಗಣಪತಿ ಹಾಗೂ ಕುಮಾರಸ್ವಾಮಿ ನಾಗದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗೊತ್ತಾಯ್ತಲ್ಲ. ಅದು ಕೂಡ ಮಾಡಿದ್ದಾರೆ. ಶಿವಲಿಂಗ ಇದೆ, ನಂದಿ ಇದ್ದಾರೆ. ಗೊತ್ತಾಯ್ತಲ್ಲ. ಈಗ ನೋಡಿ, ಒಂದು ರೌಂಡ್ ಆಗೋಯ್ತು, ನಾನು ರೌಂಡ್ ಬಂದೆ. ಆದರೆ ನಿಮಗೆ 1 ಅಲ್ಲಿ 2 3 4 ಹೊರಗಡೆ 3 ಮಾತ್ರ ನಾನು ನಿಮ್ಗೆ ತೋರಿಸ್ದೆ. ಆದರೆ ಇನ್ನೊಂದು ಏನಾಗಿದೆಪ್ಪ ಅಂದ್ರೆ ಇಲ್ಲಿ ನೋಡಿ, ಈ ರೀತಿ ಇದು ಕೂಡ ಒಂದು. ಆದರೆ ಯಾಕೋ ಏನೋ ಇದನ್ನು ಅವ್ನು ಬಾಗಿಲು ಬೇರೆ ಥರ ಮಾಡ್ಕೊಬಿಟ್ಟಿದ್ದಾರೆ. ಇಲ್ಲಿ ಏನೇನೋ ವಾಸ ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗೆ. ಅಥವಾ ಬಾಗಿಲು ಇದೆ, ಅಲ್ಲಿ ಒಳಗಡೆ ಏನೂ ಕಾಣಲ್ಲ ಬಾಗಿಲು. ಇದು ಕೂಡ ಒಂದು. ಗೊತ್ತಾಯ್ತಲ್ಲ. ಇಷ್ಟು ಈ ದೇವಸ್ಥಾನಕ್ಕೆ ಅದೇ ಪಂಚಲಿಂಗೇಶ್ವರ. ಈಗ ಮೇಯ್ನು ಪಂಚಲಿಂಗೇಶ್ವರ ಮಧ್ಯದಲ್ಲಿ ನೋಡೋಣ. ಮಧ್ಯದಲ್ಲಿರೋ ದೊಡ್ಡ ಪಂಚಲಿಂಗೇಶ್ವರ ದೇವಸ್ಥಾನ ಒಳಗಡೆ ಪ್ರವೇಶ ಮಾಡ್ತಾಯಿದ್ದೀನಿ. ಇದು ದೊಡ್ಡದು, ಮಧ್ಯದಲ್ಲಿರ್ತಕ್ಕಂಥ ಪುರಾತನ ಕಾಲದ್ದು. ಸುತ್ತಲೂ 4 ನೋಡಿದ್ರಿ. ಈಗ ಒಳಗಡೆ ಪ್ರವೇಶ ಮಾಡಿದಾಗ ನಾನು ದಕ್ಷಿಣ ಭಾಗದಿಂದ ಒಳಗಡೆ ಪ್ರವೇಶ ಮಾಡಿದೆ. ಹಾಗೆ ಪೂರ್ವಕ್ಕೊಂದು ಬಾಗಿಲಿರುತ್ತೆ. ಓಕೆನಾ. ಇಲ್ಲಿ ನೋಡಿ, ನಂದಿ ಇದ್ದಾನೆ, ತುಂಬ ಹಳೆಯ ಕಾಲದ ನಂದಿ. ಗೊತ್ತಾಯ್ತಲ್ಲ. ದೈವಶಕ್ತಿ ಆ ನಂದಿನಲ್ಲಿ ಬೆಳಗ್ತಾ ಇದ್ದಾನೆ. ಹಾಗೆ ಈ ಬೂತಿನಲ್ಲಿ ಕೂಡ ಬೆಳಗ್ತಾ ಇದ್ದಾನೆ. ಹಾಗೆ ದೇವಸ್ಥಾನದಲ್ಲಿ ನೋಡ್ರಿ, ದೈವಶಕ್ತಿ ಪಳಪಳ ಅಂತ ಹೊಡಿತಾ ಇರುತ್ತೆ. ನೀವು ನೋಡ್ಬೋದು, ಗಮನಿಸಿ ಹೇಗಿರುತ್ತೆ ಅಂತ ನೋಡಿ. ಇಲ್ಲಿ ಅಮ್ಮನವರು, ಪಾರ್ವತ ಅಮ್ಮನವರು ಸಪ್ರೇಟಾಗಿದ್ದಾರೆ. ಗುಡಿ, ಈ ಮೇಯ್ನ್ ಗುಡಿನಲ್ಲಿ ಅಮ್ಮ ತಾಯಿ ಕೂಡ ಇರಬೇಕಲ್ವ. ಪಾರ್ವತಿ ದೇವಿ ಅಂತಿದೆ, ಪಾರ್ವತಿ ದೇವಿ ಇದ್ದಾಳೆ. ದರ್ಶನ ಮಾಡ್ಕೊಳ್ಳಿ. ಇನ್ನೂ ಅರ್ಚಕರಿದ್ದಾರೆ, ಅರ್ಚಕರು ಇನ್ನೂ ಪೂಜೆ ಶುರು ಮಾಡಿಲ್ಲ. ಇದು ಮಧ್ಯಾಹ್ನದ ಪೂಜೆ. ನಾನೀಗ ಇಲ್ಲಿ 11:30 12 ಗಂಟೆ ಎಲ್ಲ ಊಟ ಮಾಡಿ ಸಂಜೆ ಟೈಮಲ್ಲಿ ಇದ್ದೀವಿ ನಾವೀಗಿಲ್ಲಿ. ಈಗ ನೋಡಿ, ಅರ್ಚಕ ರೆಡಿ ಮಾಡ್ತಿದ್ದಾರೆ ಶಿವಲಿಂಗೆಲ್ಲ ತೊಳೆದು ಸಂಜೆ ಪೂಜೆಗೆ. ಈಗ ಸುಮಾರು ಒಂದು 4 ಗಂಟೆ ಆಗಿಬಿಟ್ಟಿದೆ, ಸಂಜೆ 4-4:15 ಆಗಿಬಿಟ್ಟಿದೆ. ಈಗ ನೋಡಿ, ಹೊರಗಡೆ ಈ ರೀತಿ ವಿಷ್ಣು ಕೂಡ ಇದೆ, ಶಂಖಚಕ್ರ, ವಿಷ್ಣು ನಾಮ ಇದೆ. ಗೊತ್ತಾಯ್ತಲ್ಲ. ಇಷ್ಟೆಲ್ಲ ನೋಡ್ಕೊಂಡು ನಾವು ಮುಂದಕ್ಕೆ ಹೋಗ್ತಾಯಿದ್ವಿ. ಮುಂದೆ ತಾತನೆಯವರು ತಪಸ್ಸು ಮಾಡಿದ ಜಾಗ ಇದೆ, ಗುಹೆ. ಹಾಗೆ ಪಾರ್ಕ್ ಇರುತ್ತೆ, ಜೂದು. ಅಂದರೆ ತಾತಯ್ಯನವರು, ಯೋಗಿ ನಾರಾಯಣ ಯತೀಂದ್ರರು
ಯೋಗಿಗಳು ತಪಸ್ಸು ಮಾಡಿದ ಜಾಗಕ್ಕೆ ನಾವು ಹೋಗ್ತಾ ಇದ್ವಿ. ಅದನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿ ಮುಂದಿನ ಭಾಗದಲ್ಲಿ ನಾವು ಸಿಗೋಣ. ಈ ಒಂದು 3ನೇ ಭಾಗ ಇಲ್ಲಿ ಮುಗಿತಾ ಇದೆ. ಮುಂದೆ 4ನೇ ಭಾಗ ಒಂದು ತಪ್ಪದೆ ನೋಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟ ಆದರೂ ಒಂದು ಲೈಕ್ ಮಾಡಿ. ಓಂ ಶಾಂತಿ, ಓಂ ಶಾಂತಿ.